ಇವತ್ತಿನ ರೆಸಿಪಿ ರುಚಿಯಾದ 2 ಚಟ್ನಿ. ಅನ್ನ ಗಂಜಿಗೆಲ್ಲ ತುಂಬ ರುಚಿಯಾಗಿರ್ತದೆ. ಅಷ್ಟೇ ಅಲ್ಲ, ದೋಸೆಗೆ ಕೂಡ ತಿನ್ನಬಹುದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನೊಂದು ಬಾಣಲೆಗೆ ಇಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಇಡೀ ಉದ್ದು ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬಹುದು. ಒಂದು 4 ಟೇಬಲ್ ಸ್ಪೂನ್ನಷ್ಟು ಬೇಕಾಗ್ತದೆ. ಅಂದರೆ ಸಾಧಾರಣ ಒಂದು ಹಿಡಿ ಅಂತ ಹೇಳ್ಬೋದು ಕೈಯಲ್ಲಿ ಹಿಡಿಯುವುದಾದರೆ. ಇದನ್ನು ನಾನು ಒಳ್ಳೆ ಕ್ರಿಸ್ಪ್ ಆಗೋವರೆಗೆ, ಅಂದರೆ ಪರಿಮಳ ಬರೋವರೆಗೆ ಹುರಿದಿದ್ದೇನೆ. ಮತ್ತು 1 ಕಪ್, ದೊಡ್ಡ ಕಪ್ಪಲ್ಲಿ ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. 2 ಉದ್ದ ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬಹುದು. ಬಣ್ಣ ಸಹ ಚೆನ್ನಾಗಿ ಬರ್ತದೆ ಇದರಲ್ಲಿ. ಉಪ್ಪು ಮತ್ತು ಸ್ವಲ್ಪ ಹುಳಿ ಮತ್ತು ಹುರಿದ ಉದ್ದಿನಬೇಳೆ. ಇದನ್ನೊಂದು ಸಲ ನಾನು ಮೊದಲು ರುಬ್ಬಿ ನಂತರ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿದೆ. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು, ತೆಳುವಾಗಿರಬಾರ್ದು ಈ ಚಟ್ನಿ. ಇದಕ್ಕೊಂದು ಒಗ್ಗರಣೆ ಕೊಡುವ. ಮತ್ತು ತುಂಬ ನುಣ್ಣಗೆ ಸಹ ರುಬ್ಬಬಾರ್ದು, ಇದು ಸ್ವಲ್ಪ ತರಿ ಇರಬೇಕು. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಕೆಂಪು ಮೆಣಸು ಮತ್ತು ಕರಿಬೇವು. ಇಷ್ಟೇ ಒಗ್ಗರಣೆಗೆ. ಒಗ್ಗರಣೆ ನಾವು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಗ್ಗರಣೆ ಹಾಕಬೇಕು ಇದಕ್ಕೆ. ಅಂದರೆ ಬಿಸಿಗೆ ಹಾಕೋದು ಬೇಡ ಅಂತ, ಅದಕ್ಕೋಸ್ಕರ. ತುಂಬ ಒಳ್ಳೆ ಚಟ್ನಿ ಇದು, ಪರಿಮಳ ಚೆನ್ನಾಗಿ ಬರ್ತಾ ಇದೆ. ದೋಸೆಗೆ, ಅನ್ನಕ್ಕೆ, ಗಂಜಿಗೆಲ್ಲ ಒಳ್ಳೆಯದಾಗ್ತದೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಉದ್ದಿನಬೇಳೆಯ ಚಟ್ನಿ ರೆಡಿ ಆಯಿತು. ಇದು ಸ್ವಲ್ಪ ಗಟ್ಟಿ ಚಟ್ನಿ ಅಂತಲೇ ಹೇಳಬಹುದು, ಇದನ್ನು ನೀರಾಗಿ ಮಾಡೋದಿಲ್ಲ. ಈಗ ಇನ್ನೊಂದು ಚಟ್ನಿ ಯಾವುದರಿಂದ ಮಾಡಿದ್ದೇನೆಂದು ನೋಡುವ. ಕೋಕಮ್ ಚಟ್ನಿ, ಅಂದರೆ ಪುನರ್ಪುಳಿ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ಇದು ಒಣಗಿದ ಪುನರ್ಪುಳಿ. ಇದನ್ನೀಗ ನಾನು ಸ್ವಲ್ಪ ತೊಳೆದು ರಾತ್ರಿ ನೀರು ಹಾಕಿ ನೆನೆ ಹಾಕಿಟ್ಟಿರ್ತೇನೆ ನೋಡಿ. ಅಥವಾ ಬೆಳಿಗ್ಗೆ 1-2 ಗಂಟೆ ಬಿಸಿ ನೀರಲ್ಲಿ ಹಾಕಿಟ್ರೆ ಸಹ ಚೆನ್ನಾಗಿ ನೆನೀತದೆ. ಇದು ನಾನು ರಾತ್ರಿ ಹಾಕಿಟ್ಟಿದ್ದೇನೆ. ಇದರಲ್ಲಿ ಒಂದು 6ರಷ್ಟಿದೆ ಇದು ಪುನರ್ಪುಳಿ ಕೋಕಮ್. ಅದಕ್ಕೆ ಸಹ ಅಷ್ಟೇ, ಒಂದು ದೊಡ್ಡ ಕಪ್ಪಲ್ಲಿ ಫ್ರೆಶ್ ತೆಂಗಿನ ತುರಿ. ಮತ್ತು ಈಗ ನಾವು ನೆನೆಸಿದ ಕೋಕಮ್ ನೋಡಿ, ಇದು ಅದರ ನೀರು ಸಮೇತ ಹಾಕುವ. ನೀರನ್ನು ಚೆಲ್ಲುವುದು ಬೇಡ. ಇದರಲ್ಲಿ ಶರ್ಬತ್ ಕೂಡ ಮಾಡ್ತಾರೆ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದು ನೀರು ಸಹ ಹಾಕಿದ್ದೇನೆ ನಾನು ನೋಡಿ. ಮತ್ತು ಕೆಂಪು ಮೆಣಸು, ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬಹುದು. ನಾನೊಂದು 3 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಇದಕ್ಕೆ ಒಂದು ದೊಡ್ಡ ತುಂಡು ಶುಂಠಿ, ಸಣ್ಣ ಬೇಡ, ಸ್ವಲ್ಪ ದೊಡ್ಡ ತುಂಡು ಶುಂಠಿ ಹಾಕಿದ್ರೇ ಒಳ್ಳೆ ಶುಂಠಿಯ ರುಚಿ ಸಹ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ನೋಡಿ, ಒಂದು ಅರ್ಧ ಚಮಚದಷ್ಟು ಸಾಕು ಹಾಕಿ ಇದನ್ನು ಅಷ್ಟೇ ತರಿಯಾಗಿ ರುಬ್ಬಿ ತೆಗಿಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಇದು ಸಹ ಗಟ್ಟಿ ಚಟ್ನಿ. ಈ ಚಟ್ನಿ ಹುಳಿಯಾಗಿ ತುಂಬ ರುಚಿಯಾಗಿರ್ತದೆ. ಇದಕ್ಕೆ ಸಹ ಅಷ್ಟೇ ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಬೇಡಾದರೂ ನಡೀತದೆ. ಇದಕ್ಕೆ ಸಹ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಕೆಂಪು ಮೆಣಸು, ಕರಿಬೇವು ಹಾಕಿ ಮಿಕ್ಸ್ ಮಾಡಿದ್ದೇನೆ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾದ ಈ ಚಟ್ನಿ ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.